ಬಹಳ ವರ್ಷಗಳ ಹಿಂದೆ ಅಯೋಧ್ಯ ನಗರದಲ್ಲಿ ರಾಜ ದಶರಥ ವಾಸವಾಗಿದ್ದರು. ಅವರು ಬಹಳ ಚಿಂತೆಯಲ್ಲಿ ಇದ್ದರು. ಯಾಕಂದ್ರೆ ಅವರಿಗೆ ಮಕ್ಕಳು ಇರಲಿಲ್ಲ. ಆಗ ಒಂದಿನ ಋಷಿ ಬಂದರು. ಋಷಿ ಹೇಳಿದ್ರು, ಮಹಾರಾಜ ಚಿಂತೆ ಬೇಡ, ನೀವು ಪುತ್ರಕಾಮೇಷ್ಟಿ ಯಾಗ ಮಾಡಿ. ರಾಜ ದಶರಥ ಭಕ್ತಿಯಿಂದ ಯಾಗ ಮಾಡಿದರು. ದೇವರು ಸಂತೋಷಪಟ್ಟು ಪವಿತ್ರ ಪಾಯಸ ಕೊಟ್ಟರು. ರಾಣಿಯವರು ಆ ಪಾಯಸವನ್ನು ಹಂಚಿಕೊಂಡರು. ಸ್ವಲ್ಪ ಸಮಯದ ನಂತರ ರಾಣಿ ಕೌಶಲ್ಯ ಅವರಿಗೆ ರಾಮ ಹುಟ್ಟಿದ್ದಾನು. ರಾಣಿ ಕೈಕೇಯಿ ಅವರಿಗೆ ಭರತ ಹುಟ್ಟಿದ್ದಾನು. ಮತ್ತೆ ರಾಣಿ ಸುಮಿತ್ರಾ ಅವರಿಗೆ ಲಕ್ಷ್ಮಣ ಮತ್ತೆ ಶತ್ರುಘ್ನ ಹುಟ್ಟಿದ್ದಾನು. ಅಯೋಧ್ಯ ನಗರದಲ್ಲಿ ದೊಡ್ಡ ಹಬ್ಬ ಆಯಿತು. ಶ್ರೀರಾಮ ರಾಮ ರಘುರಾಮ, ನಿನ್ನನ್ನು ನೋಡಿದರೆ ಸಾಕಯ್ಯ, ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ. ಬೇಕಿಲ್ಲ ನಮಗೆ ನೀನು, ನೀನೇ ನೀನೇ ನಮಗೆಲ್ಲರೂ. ರಾಮ ಶ್ರೀರಾಮ ರಾಮ ರಘುರಾಮ. ರಾಮ ಚೈತ್ರ ಮಾಸದ 9ನೇ ದಿನ ಹುಟ್ಟಿದ್ದರು. ಆ ಪವಿತ್ರ ದಿನವನ್ನು ನಾವು ರಾಮನವಮಿ ಅಂತ ಆಚರಿಸ್ತೀವಿ. ರಾಮ ನಮಗೆ ಸತ್ಯ, ದಯ ಮತ್ತೆ ಧೈರ್ಯ ಕಲಿಸ್ತಾರೆ. ಜೈ ಶ್ರೀರಾಮ್.